ಎಲ್ಲ ಇಲಾಖೆ ಈ ತರ ಒಪ್ಕೊಂಡಿತ್ತು. ಈ ಬಾರಿ ಯಾವ ರೀತಿ ಅಂತ ಒಂದು ಕಡೆ ನೋಡಿ, ದಿನಾಂಕ 4/7/2014 ಶುಕ್ರವಾರ 30 ಗಂಟೆಗೆ ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನ 6ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಬರವಣಿಗೆಗಳನ್ನು ನಾನು ಓದ್ತಾ ಇದ್ದೀನಿ. ನೋಡಿ, ತಾಲೂಕು ಸಮ್ಮೇಳನದ ಖರ್ಚು ವೆಚ್ಚಗಳ ಬಗ್ಗೆ ಇಲಾಖೆ ಮುಖ್ಯಾಧಿಕಾರಿಗಳ ಸಂಪುಟ ಸಭೆಯಲ್ಲಿ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಚರ್ಚೆ ಮಾಡಿ ಕೆಳಗಿನಂತೆ ತೀರ್ಮಾನಿಸಲಾಯಿತು. ಮೆರವಣಿಗೆ ಮತ್ತು ವಾಹನ ಫಲಕ ಹಾಗೂ ಶೃಂಗಾರ. ಮೆರವಣಿಗೆ ವಾಹನ ಆಪಾದಕ ಫಲಕ್ಕೆ ಹೂವಿನ ಅಲಂಕಾರವನ್ನು ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿ ವಹಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಭುವನೇಶ್ವರ ಭಾವಚಿತ್ರವನ್ನು ತಿಳಿಸಲಾಯಿತು. ಮತ್ತೆ ವೇದಿಕೆ ಬ್ಯಾನರ್, ಮುಖ್ಯ ವೇದಿಕೆ ಬ್ಯಾನರ್ ಅನ್ನು ಜೈನ್ ಶಾಲೆಯವರು ಮಾಡಿಕೊಡುವುದಾಗಿ ತಿಳಿಸಿದೆ. ಅವರಿಗೆ ಅನುಮತಿ ನೀಡಲಾಯಿತು. ನಗರ ಶೃಂಗಾರ ಇಲಾಖೆ, ಇದು ನಗರದಲ್ಲಿ ಮಾತಾಡ್ತಾ ಇರೋದು. ಇಲಾಖೆ ಮುಖ್ಯಾಧಿಕಾರಿಗಳು ಅಂದರೆ ಮುಖ್ಯಾಧಿಕಾರಿಗಳು ಪುರಸಭೆಯವರು ಆ ಕಾಲಕ್ಕೆ ಕಚೇರಿ ನಡೆಸಿಕೊಡ್ತಿದ್ದ ದಿನಗಳಲ್ಲಿ ದೀಪಾಲಂಕಾರ ಮಾಡ್ತಕ್ಕಂಥ 5ನೇ ವರ್ಷದ 4ನೇ ವರ್ಷದ ರಾಜಕಾರಣಕ್ಕೆ ಬಂದಿಲ್ಲ. ಇದು ಹಳೆ ನಡವಳಿಕಿದ್ದು ರೀತಿ ರಿವಾಜಗಳು ಹೆಂಗಿತ್ತು ಅಂದ್ರು ಶಾಸಕ ನಾನು ಇದುವರೆಗೂ ಬಂದಿಲ್ಲ, ನಂಗೆ ಗೊತ್ತಿಲ್ಲ ಅನ್ನೋದಕ್ಕೆ ಅವ್ರ ಅನುಭವ ನೀನು ಮಾಡಿರೋನು ಇದರಲ್ಲಿ ಸರ್. ಇದೇನಂದ್ರೆ ಈ ಕಾರ್ಯಕ್ರಮದ ಜವಾಬ್ದಾರಿಗಳನ್ನ ಇಂತಿಂತ ಇಲಾಖೆಗಳು ಆವತ್ತಿಂದ ಒಪ್ಕೊಂಡು ಬರ್ತಾ ಇತ್ತು, ಅವ್ರು ಮಾಡ್ಕೊಡ್ತಾ ಇದ್ರು. ಅದು ಪಟ್ಟಿ ಹೋಗ್ತಾರೆ. ಈಗ ಅಲಂಕಾರಿಕ ಗಿಡಗಳು ಅದು ನಾವು ಅಂದ್ರೆ ನಗರದಲ್ಲಿ ಮಾಡ್ತಾರೆ. ನಾವು ಈ ಬಾರಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಂಗ್ಲಿಯಲ್ಲಿ ಮಾಡ್ತಾ ಇರ್ತೀವಿ. ನಂಗ್ಲಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಆ ಪಂಚಾಯತಿ ಮೇಲೆ ಬೀಳುತ್ತೆ. ಮತ್ತೆ ಅದಕ್ಕೆಲ್ಲ ಮಾತೃ ಇಲಾಖೆಗಳು ಮುಳಬಾಲ್ ನಗರದಲ್ಲಿ ಇರೋದ್ರಿಂದ ಇಲ್ಲಿನ ಇಲಾಖೆಗಳ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ನಾವೆಲ್ಲರೂ ಹೋಗಿ ನಂಗ್ಲಿಯಲ್ಲಿ ಕನ್ನಡ ಭವನ ಆಚರಿಸ್ಬೇಕು. ಯಾಕಂದ್ರೆ ಇದು ಬರೀ ಪಟ್ಟಣಕ್ಕೆ ನಗರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ನಾವು ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳ ಕಡೆ ನೋಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ನಾವು ಅದ್ದೂರಿಯಾಗಿ ಅಲ್ಲಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಜಿಲ್ಲಾ ಸಮ್ಮೇಳನವನ್ನ ನಾವು ಕಳೆದ ಬಾರಿ ತಾವು ಬಂದಿದ್ರೆ ಭಾಗವಹಿಸಿದ್ರಿ. ಜಿಲ್ಲಾ ಸಮ್ಮೇಳನ ಮುಳಬಾಗಲಲ್ಲಿ ಆದಾಗ ಈಗ ಆಚರಣೆ ಮಾಡ್ತಿಲ್ಲ, ಚೌಟ್ರಿ ಆಚರಣೆ ಮಾಡ್ತೀವಿ. ಇಲ್ಲ ಬಯಲಲ್ಲೇ ಮಾಡ್ತೀವಿ. ಇಲ್ಲ ಕಳೆದ ಬಾರಿ ತಾವು ನಮ್ಗೆ ಅತಿಥಿಗಳಾಗಿ ಬಂದಿದ್ರೆ, ಮತ್ತೆ ಬ್ಯಾಗ್ಗಳೆಲ್ಲ ಕೊಟ್ಟಿದ್ರೆ. ಜಿಲ್ಲಾ ಸಮ್ಮೇಳನ ಅನ್ನೋದು ಕೋಲಾರ ನಗರ ಸೀಮಿತ ಆಗಿತ್ತು ಕೇಂದ್ರಕ್ಕೆ. ಅದಂತಂದು ನಾವು ಮುಳಬಾಗಲಲ್ಲಿ ಮಾಡ್ತೀವಿ ಜಿಲ್ಲಾ ಸಮ್ಮೇಳನ ಕಳೆದ ಬಾರಿ. ಅದೇ ತಾಲೂಕು ಸಮ್ಮೇಳನವನ್ನ ಈ ಬಾರಿ ನಾವು ನಂಗ್ಲಿಗೆ ತಗೊಂಡು ಹೋಗಿದ್ದೀವಿ. ಏನಾದ್ರೂ ಒಂಥರ ಇದು ವಿಕೇಂದ್ರೀಕರಣ ಮಾಡ್ಕೊತಾ ಇರೋದು. ಕಾರ್ಯಕ್ರಮಗಳನ್ನು ವಿಕೇಂದ್ರೀಕರಣ ಮಾಡಿ ಆ ಭಾಗದಲ್ಲಿ ಗೊತ್ತಾಗ್ಲಿ, ಆ ಭಾಗದಲ್ಲಿ ಎಲ್ಲರೂ ಕನ್ನಡ ಬಗ್ಗೆ ಅಭಿಮಾನ ಮೂಡಲಿ, ಸಾಹಿತ್ಯದ ಪರಿಚಯ ಆಗ್ಲಿ, ಹೆಚ್ಚಾಗಿ ಒಲವು ಬೆಳೀಲಿ, ಒಗ್ಗಟ್ಟಾಗಿರೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಮಾಡ್ತಾ ಇರೋದು. ಆ ಸಂದರ್ಭದಲ್ಲಿ ನಮಗೆ ಸಹಕಾರಗಳು ಕೊಟ್ಟಿರ್ತಕ್ಕಂಥ ಎಲ್ಲಾ ಇಲಾಖೆಗಳು ಪಟ್ಟಿಯನ್ನು ಇಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಅದ್ರ ಜೊತೆಗೆ ತಾಲೂಕು ಸಮ್ಮೇಳನದ ಖರ್ಚು ವೆಚ್ಚಗಳ ಬಗ್ಗೆ ಇಲಾಖೆ ಮುಖ್ಯಾಧಿಕಾರಿಗಳ ಪೂರ್ವ ಸಭೆಯಲ್ಲಿ 3ನೇ ಕನ್ನಡ ಸಾಹಿತ್ಯ ಖರ್ಚು ವೆಚ್ಚಗಳನ್ನು ಚರ್ಚೆ ಮಾಡಿ ಕೆಳಗಿನಂತೆ ತೀರ್ಮಾನ ಲಾಸ್ಟ್ ಕಳೆದ ಬಾರಿ. ಆ ರೀತಿಯಲ್ಲಿ ಮೆರವಣಿಗೆ ವಾಹನ ಮತ್ತು ಫಲಕ ಹಾಗೂ ಶೃಂಗಾರ ಮೆರವಣಿಗೆ ವಾಹನ ಮತ್ತು ಅದಕ್ಕೆ ಪಲ್ಲಕ್ಕಿ ಹೂವಿನ ಅಲಂಕಾರವನ್ನ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿ ವಹಿಸಲಾಯಿತು. ಕಳೆದ ಬಾರಿ ನಡೆದಿರುವ ನಡವಳಿಕೆ. ಅದೇ ರೀತಿ ಮತ್ತೆ ವೇದಿಕೆ ಬ್ಯಾನರ್, ಮುಖ್ಯ ವೇದಿಕೆ ಬ್ಯಾನರ್ ಅನ್ನು ಜೈನ್ ಶಾಲೆಯವರು ಅಂದ್ರೆ ಕಳೆದ ಬಾರಿ ನಾವೇನ್ ಮಾಡಿದ್ರು ಮೊಬೈಲ್ ಮಾಡ್ಬೇಕಾದ್ರೆ ಒಂದು ಖಾಸಗಿ ಶಾಲೆಗೆ ಒಪ್ಪಿದ್ರು. ಅವ್ರು ಬಂದು ತುಂಬಾ ಮುತುವರ್ಜಿ ವಹಿಸಿ ನಮ್ಗೆ ಏನಾದ್ರು ಜವಾಬ್ದಾರಿ ಕೊಡಿ ಅಂತ ಅವ್ರು ಕೇಳಿದಾಗ ಅವರು ದೊಡ್ಡದಾಗಿ ವೇದಿಕೆ ನಿರ್ಮಾಣ ಮಾಡ್ಕೊಟ್ರು ನಮ್ಗೆ ಮೊಬೈಲ್. ಅವ್ರದೇ ಇದ್ರಲ್ಲಿ ಮಾಡ್ಕೊಂಡು ಅವರೆಲ್ಲ ಆರ್ಟ್ ಟೀಚರ್ ಯಾರು ಇದ್ರಂತೆ ಅವರೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿರೋದು ಕಳೆದ ಬಾರಿದಾಗಿರೋದು. ಮತ್ತೆ ನಗರ ಶೃಂಗಾರ ಅನ್ನೋದು ಇಲಾಖೆ ಮುಖ್ಯಾಧಿಕಾರಿಗಳು ಕಚೇರಿಗಳ ಮೇಲೆ ಸಮ್ಮೇಳನ ನಡೆಸಿ 2 ದಿನಗಳು ವಿದ್ಯುತ್ ದೀಪಾಲಂಕಾರ ಮಾಡಲಂತೆ ನಗರದಲ್ಲಿ ಸೂಚಿಸಲಾಯಿತು. ಈಗ ಇದೇ ಸೂಚನೆಯನ್ನ ನಾವು ನಂಗ್ಲಿ ಗ್ರಾಮದಲ್ಲಿ ಸೂಚಿಸಬೇಕು. ಅಲ್ಲಿ ಎಲ್ಲ ಇಲಾಖೆ, ಆರೋಗ್ಯ ಇಲಾಖೆ ಇದೆ, ಅದ್ರ ದೊಡ್ಡ ಬೇರೆ ಬೇರೆ ಇಲಾಖೆಗಳು ಅದರ ಶಾಖೆಗಳು ಇದೆ. ಅಲ್ಲಿ ಆ ದಿನ ಸಮ್ಮೇಳನ ದಿವಸ ಅಲ್ಲಿ ಅಲಂಕಾರಿಕವಾಗಿ ಆ ವಿದ್ಯುತ್ ದೀಪಾಲಂಕಾರಗಳೆಲ್ಲ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಕನ್ನಡ ಶಾಲೆಗಳು, ಬಂಡೆಂಗ್ಸು, ಬ್ಯಾಡ್ಜ್ಗಳು, ಧ್ವಜಗಳು, ಕನ್ನಡ ಶಾಲೆಗಳು, ಬಂಡೆಂಗ್ಸು, ಕನ್ನಡ ಧ್ವಜಗಳು ಖಜಾನೆ ಇಲಾಖೆ, ಸಬ್ಸಿಡಿ ಇಲಾಖೆ ಮಾಡೋದ್ರಿಂದ ನಮ್ಗೆ ಏನೇನು ಬೇಕಾಗುತ್ತೆ ನಾವು ದಯವಿಟ್ಟು ತಪ್ಪು ತಿಳ್ಕೊಂಡು ಇಂಟರ್ಫಿಯರ್ ಆಗ್ತಿದ್ದೀನಿ ಅಂತ. ಯಾಕೋ ನಾನೇ ನಮ್ಮ ಡಿಪಾರ್ಟ್ಮೆಂಟ್ ಕರಪ್ಷನ್ ಮಾಡ್ತಿದ್ದೀನಿ ಅಂತ ನನಗೆ ಯಾಕೋ ಫೀಲ್ ಆಗ್ತಾ ಇದೆ. ತಿಳ್ಕೊಂಬೇಡಿ. ಯಾಕಂದ್ರೆ ನಾವಿನ್ನೂ ಗಣರಾಜ್ಯೋತ್ಸವ ಮಾಡಿ 3 ದಿವಸ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಗೇನಾಗಿದೆ, ಈ ಗೌರ್ಮೆಂಟ್ ಏನ್ ಮಾಡಿದೆ, ಘೋಷಣೆಗಳು ಅವರೊಂದು ಪ್ರತಿಷ್ಠಿತ ವರ್ಷ ಎಲ್ಲಾ ಜಾತಿಗೂ ಈ ಜಯಂತಿಲಿ ಮಾಡ್ಬೇಕು ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ.
37 ಜಯಂತಿ ವರ್ಷಕ್ಕೆ ಮಾಡ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಜಾತಿಯವರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು, ಮಾನ್ಯತೆ ಕೊಡಬೇಕು. ಹಾಗಂದ್ಬಿಟ್ಟು ಎಲ್ಲಾ ಜಾತಿಗಳು ಬಂದಾಗ ಕೂಡ ನೀವು ದುಡ್ಡು ಕೊಡಿ ಅಂತ ಬಂದಾಗ ನಾನೇ ಕರಪ್ಷನ್ ಮಾಡಿದಾಗ ಆಗಲ್ವಾ? ಒಂದೊಂದು ಜಯಂತಿ 20-25 ಸಾವಿರ ಅಂದ್ರೆ 7.5 ಲಕ್ಷ ಒಂದು ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ತಂದ್ಕೊಳಕ್ ಸಾಧ್ಯ ಆಗ್ತದೆ. ನಾನು ಹೇಳಿದ್ದೀನಿ ಎಲ್ಲಾ ಜಯಂತಿಗೂ ನನ್ನ ಕೈಯಿಂದ ಕೊಡ್ತೀನಿ. ನಾನು ಮೇನ್ ಮಾತ್ರ ಈಗ ಕನ್ನಡ ರಾಜ್ಯೋತ್ಸವ ಅಂಡ್ ಗಣರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ ಮತ್ತು ಅಂಬೇಡ್ಕರ್ ಜಯಂತಿಗೆ ಮಾತ್ರ ನಾನು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ ಅಂತ ಹೇಳಿದ್ದೀನಿ. ಎನ್ಸಿದೆ ಲಾಸ್ಟ್ ಮೇಡ್ ಆಗಿದ್ದೀನಿ. ಹೋಗ ಈ ಕನ್ನಡ ಸಾಹಿತ್ಯ ಪರಿಷತ್ಗೆ ಏನೇನಾಗುತ್ತೆ ಮೇನು ಸ್ಟೇಜು, ಬ್ಯಾನರ್ಗಳು, ಬ್ಯಾನರ್ಗಳು, ಸ್ಟೇಜು, ದೀಪಾಲಂಕಾರ ಹೇಳಿ ನಾವು ಮಾಡ್ಕೊಡ್ತೀವಿ ಅದಲ್ವಾ? ಪ್ರತಿ ಸರ್ದಕ್ಕಾದ್ರೂ ಡಿಪಾರ್ಟ್ಮೆಂಟ್ ನೀವು ಅದು ಮಾಡಿ ಇದು ಮಾಡಿ ಅನ್ನೋದು ಮುಜುಗರ ಆಗ್ತದೆ ನನಗೆ. ಆಗ್ತಿದಿಲ್ವಾ? ನಾವಿನ್ನೂ ಸಂಕ್ರಾಂತಿ ಹಬ್ಬ ಮಾಡಿಲ್ಲ, ಒಂದು ತಿಂಗಳಾಗಿಲ್ಲ. ಅದೆಲ್ಲ ಒಪ್ಕೋತೀವಿ. ಅಲ್ಲ ನನ್ನ ಬಾಧ ರಿಸೀವ್ ಮಾಡ್ಕೊಳ್ಳಿ ಅದಲ್ವಾ? ನಾನು ಇನ್ನೂ ಏನು ಒಂದು ತಿಂಗಳು ಇನ್ನೂ 3 ಹಬ್ಬ ಮಾಡಿದ್ವಿ. 4 ಹಬ್ಬ ಕಲ್ಬಿಟ್ಟು ನೀವು ಮಾಡಿ ಅಂದ್ರೆ ಹೇಳಕ್ ನನಗೆ ನಾಚಿಕೆ ಆಗ್ತಿದೆ. ಈಗ ನೀವು ಶಾಸಕರಾಗಿ ಮಾಡಿದಿರಿ, ನಾನು ಬರ್ಸ್ಕೊಂತೀನಿ, ನಾನು ಮಾಡ್ತೀನಿ. ಅದೇ ಈಗ ನನ್ನ ಹತ್ರ ಒಂದು ಲಿಸ್ಟ್ ಹಾಕೊಡಿ. ನನಗೆ ಏನು ಲಿಸ್ಟ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಒಂದು ಲಿಸ್ಟ್ ಮಾಡ್ಕೊಡಿ. ಓಕೆ, ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಆ ಹಬ್ಬನ ಮುಗಿಸ್ಬಿಡಿ. ಈಗ ನಾವು APMC ಅವ್ರಿಗೆ ಇವ್ರಿಗೆ ಅಂತ ಆಗ್ತಿದ್ರೆ ನೆಕ್ಸ್ಟ್ ಮೀಟಿಂಗ್ ಕರೆಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಈ ನೆಕ್ಸ್ಟ್ ಇದಾದ್ಮೇಲೆ ಮಡಿವಾಳ ಜಯಂತಿ ಅವ್ರು ಕೇಳ್ತಾರೆ, ಏನ್ ಸರ್ ಅದ್ರ ಮಾರ್ಕ್ಸ್ ಇಲ್ಲ ಅಂತ ಕೇಳ್ತಾರೆ. ನೆಕ್ಸ್ಟ್ ಅದು ಇನ್ನೊಂದು ಜಯಂತಿ, ಅದು ಇನ್ನೂ 1000 ಜನ ಇಲ್ಲ, ಅವರು ಜಯಂತಿ ಮಾಡ್ಬೇಕಂತ ಹೇಳ್ತಾರೆ. ಅಡ್ಮಿನಿಸ್ಟ್ರೇಟರ್ ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆಂತಂದ್ರೆ ಹೇಳಕ್ ನಮ್ಮ ಪಕ್ಕದಲ್ಲಿ ಕೂರ್ಸ್ಕೊಂಡು ಪಾಪ ನಮ್ಗೆ ಅನಿಸ್ತಾ ಇದೆ. ಅಲ್ಲ ಮೇಲೆ ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ 4ಕ್ಕೆ ಗಣರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ, ಅಂಬೇಡ್ಕರ್ ಜಯಂತಿ ಮಾತ್ರ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಹೇಳಿದ್ವಿ. ಏನಪ್ಪ ಲಾಸ್ಟ್ ಟೈಮ್ ಜ್ಞಾಪಕ ಅನ್ನೋದ್ರೆ ಹೌದಲ್ವಾ? ಅದ್ದೂರಿ ನೋಡಿ, ಮೊನ್ನೆ ರಿಪಬ್ಲಿಕ್ ಡೇಗೆ ನಾನು ನಿಜ ಹೇಳ್ತೀನಿ, ಎಷ್ಟು ಅದ್ದೂರಿಯಾಗಿ ನಡೆಸ್ಕೊಟ್ರು ಅಂತಂದ್ರೆ ಅದೆಲ್ಲರೂ ಮೆಚ್ಚಬೇಕು. ಅದಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ 3 ಹಬ್ಬಗಳ ಪ್ರಾಮುಖ್ಯತೆ ಇದೆ ಸರ್. ಆದ್ರೆ ನಾವು ಗಡಿ ಭಾಗದಲ್ಲಿ ಕನ್ನಡ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾಡ್ಬೇಕಾದ್ರೆ ನಮ್ ಗಮನಕ್ಕೆ ನಾವು ಒಪ್ಕೊಂಡಿದ್ದೀವಿ. ಅಲ್ಲಲ್ಲ, ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಖಾಸಗಿಯಾಗೂ ಕೆಲವ್ರನ್ನ ನಾವು ಇದನ್ನ ಭೇಟಿ ಇಟ್ಟಿದ್ದೀವಿ. ಖಂಡಿತ ಈಗ ನಮ್ಗೆ ಅದ್ರ ಬಗ್ಗೆ ಕಾಳಜಿದೆ. ಎಲ್ಲಾನು ಅಧಿಕಾರಿಗಳು ಕಳೆದ ಬಾರಿ ಸಭೆಯಲ್ಲಿ ಏನ್ ನಡವಳಿಕೆ ಆಗಿತ್ತು ಅದನ್ನ ಓದಿದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ನಡ್ಕೊಂಡು ಕಾರ್ಯಕ್ರಮ ಮಾಡೋದು ನಡ್ಕೊಂಡು ಬಂದ ಆದಿ ಬಗ್ಗೆ ನಾನು ನಿಮ್ಮನ್ನ ಬಿಟ್ಕೊಡ್ಬೇಕು ಅಂತ ಯಾವತ್ತೂ ನಾನು ಮಾತಾಡಿಲ್ಲ. ಯಾಕಂದ್ರೆ ನಮ್ಮಂತಕ್ಕಂಥ ವೇದನೆ ನಿಮ್ಮ ಹತ್ರ ಹೇಳ್ತೇವೆ. ಖಂಡಿತ ಸರ್. ಈಗ ಒಂದು ವಿಷಯ ಹೇಳಿ, ಗಡಿನಾಡು ಭಾಗ, ನಮ್ಮ ಮುಳುಭಾಗದ ಗಡಿನಾಡು ಭಾಗ ನಮ್ ಬರ್ಬೇಕಂತ ಅನುದಾನ ಬರ್ತಾರೆ ಸರ್ಕಾರದಿಂದ. ನಾವು ಮಾತಾಡ್ತಾ ಇದೀವಿ, ನಮ್ಮ ಅನುದಾನ ಬಂದಿಲ್ಲ. ಯಾವ ಡಿಪಾರ್ಟ್ಮೆಂಟ್ಗೂ ನಮ್ಮ ಅನುದಾನ ಬರ್ತಾ ಇಲ್ಲ. ಮುಳುಭಾಗದ ಡೇಟು ಅಂತಂದ್ರೆ ಬರ್ಲಿಕ್ಕೆ ಭಯ ಆಗುತ್ತೆ ನನಗೆ. ಆ ಪರಿಸ್ಥಿತಿ ನಾನು ಒಬ್ಬರು ಗೊತ್ತು ಹೇಳ್ಕೊಳಕ್ಕೆ. ಈ ಸಂದರ್ಭದ ಎಲ್ಲಾ ಜಯಂತಿಗಳು, ಎಲ್ಲಾ ಜಾತಿ ಜಯಂತಿಗಳು ಮುಗಿಸ್ಕೊಳ್ತಾ ಇದೀವಿ ನಾವು. ನಮ್ಮ ವೇದ ನಿಮ್ಗೆ ಹೇಳ್ಬೇಕು, ನಿಮ್ಮ ನಮ್ಮನ್ನು ಊರನ್ನು ಬೀದರ್ ಹೇಳಕ್ಕಾಗುತ್ತೆ ನಾವು? ಅದರಿಂದ ನಮ್ಮ ವೇದನೆ ನೀವೇ ಅರ್ಥ ಮಾಡ್ಕೋಬೇಕು, ಯಾರು ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಇರೋದ್ರಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ರುಬ್ಕೊಂಡು ಹೋಗ್ತಾ ಇದೀವಿ ಅದಲ್ವಾ? ಅಂದ್ಬಿಟ್ಟು ನಾವು APMC ಅವ್ರಿಗಷ್ಟು ಇವ್ರಿಗಷ್ಟು ಏನೋ ಬಂಟಿಂಗ್ಸ್ ಎಲ್ಲ ನಾವೇ ಕೊಡಿಸ್ಕೊಡ್ತೀವಿ ಪಾಪ ಅದಲ್ವಾ? ಮೇನ್ ದೊಡ್ಡ ನಿಮ್ಗೆ ಏನ್ ಪ್ರಾಮುಖ್ಯತೆ ಗೊತ್ತ, ಆ ಪ್ರಾಮುಖ್ಯತೆ ಕೊಂಡು ಮಾಡೋಣ ಅದಲ್ವಾ? ನಮ್ಮ ಆಫೀಸ್ ನಮ್ಮ ಆಡಳಿತ ವತಿಯಿಂದ ನಾವು ಇದಕ್ಕೆ ಏನ್ ಕೊಡ್ಬೇಕು ನಾವು ಅದು ಕೊಟ್ಬಿಡ್ತೀವಿ. ಸೊ ಮಿಕ್ಕಿದ ನಾವೆಲ್ಲ ಬೇರೆ ಕಡೆ ಖಾಸಗಿ ಇದು ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಳ್ಳೋಣ. ನನ್ನ ಒಂದು ಅನಿಸಿಕೆ. ಖಂಡಿತ ಸರ್, ನಿಮ್ಮ ಅನಿಸಿಕೆಗೆ ಪೂರಕವಾಗಿ ನಾವಿರ್ತೀವಿ. ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನ ನಾವು ಖಾಸಗಿಯವರು ಕೆಲವು ಹೇಳಿದ್ದೀವಿ, ಅದನ್ನ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ. ಆದ್ರೆ ಈ ಗಡಿ ಭಾಗದಲ್ಲಿ ಕನ್ನಡ ಆಗ್ಬೇಕಂದ್ರೆ ಎಲ್ಲಾ ಇಲಾಖೆಗಳು ಅಲ್ಲಿ ಬರ್ಬೇಕು. ಕಾಯವಾಚ ನಮ್ಮ ಜೊತೆ ಕಾಯವಾಚ ಮನಸ್ಸು ಅಲ್ಲ, ಕಾಯವಾಚ ಮನಸ್ಸು ನಾವು ಬರ್ತೀವಿ. ಖಂಡಿತ ಬನ್ನಿ, ಸಂಪನ್ಮೂಲನ ಕ್ರೋಢೀಕರಿಸಕ್ಕೆ ಸಹಕಾರ ಕೊಡಿ. ಕಾರ್ಯಕ್ರಮ ಇನ್ನೂ ಸ್ವಲ್ಪ ಅದ್ದೂರಿಯಾಗಿ ಮಾಡ್ತೀವಿ, ಮಾಡೋಣ. ಜೊತೆಗೆಲ್ಲ ಸಂಪನ್ಮೂಲ ಕ್ರೋಢೀಕರಿಸಕ್ಕೆ ಸಹಕಾರ ಕೊಡೋದಕ್ಕೆ ಸಹಕಾರ ಕೊಡಿ. ಯಾರೋ ಫೋನ್ ಮಾಡಿ ಹೇಳ್ತಾರೆ, ಅಲ್ಲಿ ಶ್ರೀನಿವಾಸ ರೆಡ್ಡಿ ಅದೇನೋ ನೋಡಪ್ಪ ಅಂದ್ರೆ ಮುಗೀತು. ಆ ರೀತಿನೇ ಶ್ರೀನಿವಾಸ ರೆಡ್ಡಿ ಏನೋ ಸರ್ಕಾರಿ ನೌಕರರೇ ನಮ್ಮಲ್ಲ. ಅಲ್ಲ 5ನೇ ತಾರೀಕು ಎಲ್ಲಾ ಡಿಪಾರ್ಟ್ಮೆಂಟ್ ಬರ್ಬೇಕು ಅಂತ ಹೇಳ್ತಾವ್ರೆ. ಹೋಗ್ಬೇಕು 5ನೇ ತಾರೀಕು.
ದುಡ್ಡೇನು ಬೇಡ ಜೋರ ಮಾತಾಡ್ತಾರೆ ಸರ್ ಮತ್ತೆ ತಾವ್ ಹೇಳಿದ್ರಲ್ಲ ನಾನೀಗ ಹೇಳಿದೆ ಶ್ರೀನಿವಾಸ ರೆಡ್ಡಿ ನಮ್ಮ ಹುಸೇನ್ ಅಂತ ಅವ್ರಿಗೆ ಏನಾದ್ರು ನೀವು ಒಂದು ಮಾತು ಹೇಳಿದ್ರೆ ಅವರೇ ಮಾಡ್ತಾರೆ. ನೀವು ಆ ಮಾತು ಹೇಳಿ ನಾವು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸರ್ ಇನ್ನೊಂದು ನಾವು ಕೂಡ ಸಹಕಾರ ಬಯಸ್ತಾ ಇದೀವಿ, ನಮ್ಮ ಕೈಯಿಂದ ಕೂಡ ನಾವು ನಾವು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಆ ಸಲುವಾಗಿ ಮತ್ತೆ ಸರ್ ಕಾರ್ಯಕ್ರಮಕ್ಕೆ ನಮ್ಗೆ ಏನೇನು ಅವಶ್ಯಕತೆ ಇದೆ ಅನ್ನೋದು ತಮ್ಮ ಮುಂದೆ ಪಟ್ಟಿಯಲ್ಲಿ ಓದ್ಬಿಡ್ತೀವಿ. ಆ ಕಾರ್ಯಕ್ರಮದ ವೇದಿಕೆನ ನೋಡಿ ಕೊನೆಯಲ್ಲಿ ತಾವು ಸಮ್ಮೇಳನ ಅಧ್ಯಕ್ಷನ ಘೋಷಣೆ ಮಾಡ್ಬೇಕಾಗುತ್ತೆ. ನಾವು ಹೆಸರು ಕೊಡ್ತೀವಿ, ತಾವು ಘೋಷಣೆ ಮಾಡ್ತೀವಿ. ಕಾರ್ಯಕ್ರಮ ವೇದಿಕೆ 20ಗೆ 40 ಅಡಿಗಳು ಪೆಂಡಾಲ್ ಇಲ್ಲಿ ನಂಗ್ಲಿಯಲ್ಲಿ ವಿವೇಕಾನಂದ ಶಾಲೆ ಆವರಣದಲ್ಲಿ ಅಲ್ಲ ವಸತಿ ವಿನಾಯಕ ಶಾಲೆಯಲ್ಲಿ ಮಾಡಿದ್ರು. ಶಾಲೆ ಹೆಸರು ಕೊಪ್ಪಾಯಿತು. ಅದಕ್ಕೆ 20ಗೆ 40 ಅಡಿಗಳ ಪೆಂಡಾಲು, 1200 ಕುರ್ಚಿಗಳು, ಧ್ವನಿವರ್ಧಕಗಳು, 10 ಸ್ಪೀಕರ್ಸ್, ಲೈಟಿಂಗ್, ಮತ್ತೆ ಮ್ಯಾಟ್, ಜನರೇಟರ್, VIP ಕುರ್ಚಿಗಳು, ಆಮೇಲೆ 1200 ಜನಕ್ಕೆ ಮಧ್ಯಾಹ್ನದ ಒಂದು ಮಿನಿ ಊಟ, ಸ್ಟಾರ್ ಭೋಜನ ಅಂತ ಹೇಳ್ತಿರಲ್ಲ, ಒಂದು 3 ರೀತಿ ಇಲ್ಲ 4 ರೀತಿ, ಒಂದು ಅನ್ನ ಸಾಂಬಾರು, ಒಂದು ಸ್ವೀಟ್, ಒಂದು ಉಪ್ಪಿನಕಾಯಿ, ಹಪ್ಪಳ, ಏನೋ ರೀತಿ ಇರೋರು ಏನಾದ್ರು ನೀವು ಸ್ವೀಟ್ ದೊಡ್ಡದಾಗಿ ಕೊಡ್ತಾರೆ ನಾವು ಅದನ್ನು ಬಡ್ಸಕ್ ರೆಡಿ ಇದ್ದೀವಿ. ಅದೊಂದಿದೆ. ಮತ್ತೆ ಕಲಾ ತಂಡಗಳು ನಮ್ಮಲ್ಲಿ ವೀರಗಾಸೆ ಬರುತ್ತೆ, ಡೊಳ್ಳುಗುಣ ಬರುತ್ತೆ, ತಮಟೆ ವಾದನ, ಮತ್ತೆ ಆ ಭಾಗದಲ್ಲಿ ಇರ್ತಕ್ಕಂಥ ವೇಣುನಾಥನ ಅಂತ ಒಂದು ತಂಡ ಇದೆ, ಅವ್ರನ್ನ ಬಳಸ್ಕೊತಾ ಇದ್ದೀವಿ. ಮತ್ತೆ ಕವಿಗೋಷ್ಠಿ ಒಂದು ಇದು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ ಬೆಳಗ್ಗೆ ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ಇರುತ್ತೆ, ಉದ್ಘಾಟನೆ ಇರುತ್ತೆ, ಧ್ವಜಾರೋಹಣ ಇರುತ್ತೆ. ನಮ್ಮಲ್ಲಿ 3 ಬಾವುಟಗಳನ್ನ ಇರುತ್ತೆ, ರಾಷ್ಟ್ರೀಯ ಬಾವುಟ, ಮತ್ತೆ ಶಿಸ್ತಿನ ಬಾವುಟ, ಮತ್ತೆ ನಮ್ಮ ನಾಡು. ಅದನ್ನು ಧ್ವಜಾರೋಹಣ ಮಾಡ್ತೀವಿ. ಮತ್ತೆ ನಂಗ್ಲಿಯಲ್ಲಿ ಪ್ರಮುಖವಾದಂತ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ. ಸಮ್ಮೇಳನದಲ್ಲಿ ಮೆರವಣಿಗೆ ಮಾಡ್ಕೊಂಡು ಆ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ, ಶಾಲಾ ಮಕ್ಕಳು ಎಲ್ಲ ಭಾಗವಹಿಸ್ತಾರೆ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕ್ಕೆ ನಾವು ಮಾತಾಡ್ತೀವಿ, ಹೇಳಿದ್ದೀವಿ.